ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SHG ಕ್ರಿಯೇಷನ್. ಇವತ್ತು ಒಂದು ಸಿಂಪಲ್ ಆಗಿ ಒಂದೇ ಒಂದು ಸ್ಟೆಪ್ಪಲ್ಲಿ ಫಾಸ್ಟಲ್ಲಿ ಆಗುವಂಥ ಒಂದು ಕ್ರೋಶೆ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಒಂದೇ ಸ್ಟೆಪ್ಪಲ್ಲಿ ಬೇಗನೆ ಮುಗಿಸ್ಬೋದು. ಫಸ್ಟು ಸೀರೆ ನೋಡೋದಾದರೆ ಇದು ಒಂದು ಫ್ಯಾನ್ಸಿ ಸ್ಯಾರಿ, ತುಂಬ ಒಂದು ರೀತಿ ನೆಟ್ ಫ್ಯಾಬ್ರಿಕಲ್ಲಿದೆ. ಸೊ ಹಂಗಾಗಿ ಡಿಸೈನ್ ಬಂದು ತುಂಬ ಸಿಂಪಲ್ಲಾಗಿ ಹಾಕ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ. ಸ್ಯಾರಿಯಲ್ಲಿ ಫ್ಲವರ್ಸ್ ತುಂಬ ಇರೋದ್ರಿಂದ ಒಂದು ರೀತಿ ಫ್ಲವರ್ ಡಿಸೈನ್ ಅಂತಲೇ ಹೇಳ್ಬೋದು. ಖಂಡಿತವಾಗ್ಲೂ ಟ್ರೈ ಮಾಡಿ, ತುಂಬ ಫಾಸ್ಟಲ್ಲೇ ಆಗುತ್ತೆ. ಇದಕ್ಕೆ ಸ್ಯಾರಿ ಮ್ಯಾಚಿಂಗ್ ಕಲರ್ ದಾರ ಬಂದು ನಾನು 8 ಎಳೆ ದಾರ ರೆಡಿ ಮಾಡ್ಕೊಂಡಿದ್ದೀನಿ. ರೆಗ್ಯುಲರಾಗಿ ತೊಗೊಳ್ಳೋಂಥದ್ದು ನೀಡಲ್ ನಂಬರ್ ಬಂದು 8 ಇದೆ, ಇದು 8 ತೊಗೊಂಡಿದ್ದೀನಿ. ಹಾಗೆ ಇದಕ್ಕೆ ಒಂದು ಸ್ಮಾಲ್ ಸಿಲ್ವರ್ ಕಲರ್ ಬೀಡ್ಸ್ನ ತೊಗೊಂಡಿದ್ದೀನಿ. ಮಣಿ ಬೇಡ ಅಂತಂದರೆ ನೀವು ಥ್ರೆಡ್ಡಿಂದ ಕೂಡ ವರ್ಕ್ನ ಮಾಡ್ಕೋಬೋದು. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಏನಿದೆಯಲ್ಲ ನಿಮ್ಮ ಮೊಬೈಲ್ಗೆ ಬರುತ್ತೆ. ನೀವು ಆರಾಮಾಗಿ ಫ್ರೀ ಸಿಕ್ಕಾಗ ನೋಡ್ಕೋಬೋದು. ಫಸ್ಟು ಸ್ಟಾರ್ಟಿಂಗಲ್ಲಿ ಪಲ್ಲುಗೆ ನೀಡಲ್ನ ಹಾಕೊಳ್ಳೋಣ. ನೋಡಿ, ನಾನು ರೈಟ್ ಸೈಡಲ್ಲಿ ಹಿಡ್ದಿದ್ದೀನಿ. ಸೊ ಅವರು ಕಾಮೆಂಟಲ್ಲಿ ಕೇಳಿದರು, ರೈಟ್ ಸೈಡಲ್ಲಿ ಹಾಕಬೇಕಾ ರಾಂಗ್ ಸೈಡಲ್ಲಿ ಹಾಕಬೇಕಾ ಅಂತ. ಕೆಲವೊಂದು ಡಿಸೈನ್ಸ್ ಇರುತ್ತೆ ರಾಂಗ್ ಸೈಡಿಂದ ಹಾಕಿ ವರ್ಕ್ ಮಾಡೋಂಥವು. ಅವೇನೇ ಇದ್ದರೂ ಈ ವಿಡಿಯೋದಲ್ಲಿ ಹೇಳಿರ್ತೀವಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ರಾಂಗ್ ಸೈಡ್ ಸರಿ ಹಿಡ್ಕೊಂಡಿದ್ದಾರೆ, ರೈಟ್ ಸೈಡ್ ಸರಿ ಹಿಡ್ಕೊಂತ. ಆಲ್ಮೋಸ್ಟ್ ಎಲ್ಲನೂ ರೈಟ್ ಸೈಡ್ ಇದ್ದಾರೆ. ನೀವು ಸ್ಟಾರ್ಟ್ ಮಾಡಬೇಕಾಗತ್ತೆ. ಫಸ್ಟು ಒಂದು ಲಾಕನ್ನು ಹಾಕಿದ ಮೇಲೆ ಮತ್ತೆ ಇನ್ನೂ ಒಂದು ಲಾಕನ್ನು ಮಾಡ್ಕೊಳ್ಳೋಣ. ಕುಚ್ಚೂ ಬರುತ್ತೆ, ಡಿಸೈನು ಬರುತ್ತೆ, ಫಾಸ್ಟಲ್ಲಿ ಹಾಕೋಗ್ಬಿಡುತ್ತೆ. ರೆಗ್ಯುಲರ್ ಆಗಿ ಹಾಕುವಂಥ ಕಸ್ಟಮರ್ಗೆ ಏನಾದರೂ ಚೇಂಜಸ್ ಮಾಡಿ ಡಿಸೈನ್ನ ಕೇಳ್ತಾ ಇದ್ದರೆ ಈ ಥರ ಒಂದು ಸತಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿದೆ. ಈ ರೀತಿ 2 ಲಾಕನ್ನು ಹಾಕಿದ ಮೇಲೆ ನೋಡಿ, ಈಗ ನಾನು 4 ಚೈನ್ಸನ್ನು ಮಾಡ್ಕೊಂಡಿದ್ದೀನಿ. ಈ 4 ಚೈನ್ಸನ್ನು ಹಾಕಿಬಿಟ್ಟು ಈ 4 ಚೈನ್ ಎಲ್ಲಿ ಬರ್ತಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳೋಣ. ಸೊ 4 ಚೈನ್ ಹಾಕಿ ಲಾಕನ್ನು ಹಾಕಿದ ಮೇಲೆ 1, 2, 3 ಚೈನ್ಸನ್ನ ಹಾಕ್ಕೋಬೇಕು. ಮತ್ತು 3 ಚೈನ್ನ ಹಾಕಿ ನೀಡಲ್ ಮೇಲೆ 1.5 ದಾರ ಸುತ್ತಕೊಂಡು ನೋಡಿ, ಈ 3 ಚೈನ್ ಕರೆಕ್ಟಾಗಿ ಎಲ್ಲಿ ರೀಚ್ ಆಗುತ್ತೆ ಪಾಯಿಂಟನ್ನು ನೋಡ್ಕೊಂಡ್ಬಿಟ್ಟು ಆ ಪಾಯಿಂಟಿಗೆ ನೀಡಲ್ನ ಹಾಕಬೇಕು. ನೀಡಲ್ ಹಾಕಿ ಮತ್ತು ದಾರನ ತಗೊಂಡು 2ರಿಂದ 1 ಸರಿ ಮತ್ತು 2ರಿಂದ 1 ಸರಿ ಡಬಲ್ ಕ್ರೋಶೆ ಕಂಬನ್ನು ಹಾಕಬೇಕಾಗತ್ತೆ. ಸೊ ಈ ಥರ ಒಂದು ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಮತ್ತೆ ಸೇಮ್ ನೀಡಲ್ ಮೇಲೆ ದಾರ ಸುತ್ತಕೊಂಡು ಪಕ್ಕದ ಪಾಯಿಂಟಲ್ಲೇ ಮತ್ತೆ ನೀಡಲ್ನ ಹಾಕಿಬಿಟ್ಟು ದಾರನ ತಗೊಂಡು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ, ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಮತ್ತು ಪಕ್ಕದ ಪಾಯಿಂಟಲ್ಲೇ ಮತ್ತೆ ನೀಡಲ್ನ ಹಾಕಿ ದಾರನ ತಗೊಂಡು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ ಹಾಕ್ಕೋಬೇಕು. ಈ ರೀತಿ 3 ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಸ್ವಲ್ಪ ಥ್ರೆಡ್ಡನ್ನು ಮೇಲೆ ಮಾಡ್ಕೊಳ್ಳೋಣ. ಸ್ವಲ್ಪ ಥ್ರೆಡ್ಡನ್ನು ಮೇಲೆ ಮಾಡಿಕೊಂಡು ಒಂದು ರೌಂಡ್ ಶೇಪ್ ಇರುವಂಥ ಸಿಲ್ವರ್ ಕಲರ್ ಬೀಡ್ಸನ್ನ ಹಾಕಿದ್ದೀನಿ. ಸ್ಯಾರಿಯಲ್ಲಿ ಸಿಲ್ವರ್ ಇರೋದ್ರಿಂದ ಸಿಲ್ವರ್ ತೊಗೊಂಡಿದ್ದೀನಿ. ನೀವೇನಾದರೂ ಕಲರ್ ಕಾಂಬಿನೇಷನ್ ಸೀರೆ ನೋಡಿಕೊಂಡು ಬೀಡ್ಸನ್ನ ತೊಗೊಳ್ಳಿ. ಮತ್ತು ಒಂದು ಬೀಡ್ಸ್ನ ಹಾಕಿದ ಮೇಲೆ ಮತ್ತೆ ಅದು ಎಲ್ಲಿ ಬರುತ್ತೆ ನೋಡ್ಕೊಂಡು ಫಸ್ಟು ನೀಡಲ್ ಮೇಲೆ ದಾರ ಎಲ್ಲಿದೆ ನೋಡ್ಕೊಂಡ್ಬಿಟ್ಟು ಆ ಪಾಯಿಂಟಿಗೆ ಮತ್ತು ಪಲ್ಲುಗೆ ನೀಡಲ್ನ ಹಾಕಿ ದಾರನ ತೊಗೊಂಡು 2ರಿಂದ 1 ಸರಿ 2ರಿಂದ 1 ಸರಿ ಡಬಲ್ ಕ್ರೋಶೆ ಕಂಬನ ಹಾಕ್ಕೋಬೇಕು. ಮತ್ತು ಸೇಮ್ ಅದೇ ಪಾಯಿಂಟಿಗೆ ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ ಮತ್ತು ಇನ್ನೂ ಒಂದು ಡಬಲ್ ಕ್ರೋಶೆ ಕಂಬ. ಈ ರೀತಿಯಾಗಿ 6 ಡಬಲ್ ಕ್ರೋಶೆ ಕಂಬನ ಹಾಕೋಬೇಕಾಗುತ್ತೆ. ಮತ್ತು ಫಸ್ಟ್ ಬಂದು 3 ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಒಂದು ಬೀಡನ್ನ ಹಾಕಬೇಕು. ಆಮೇಲೆ ಮತ್ತೆ ಸೇಮ್ 3 ಟೈಮ್ ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ಈ ರೀತಿ 3 ಟೈಮ್ ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ನೋಡಿ, ಸ್ಯಾರಿನ ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ಇಲ್ಲಿ ಏನು ಫಸ್ಟ್ ಸ್ಟಾರ್ಟಿಂಗ್ ಏನು ಡಬಲ್ ಕ್ರೋಶೆ ಇದೆಯಲ್ಲ ಕಂಬ, ಅದರೊಳಗಡೆ ಒಂದು ಸತಿ ನೀಡಲ್ನ ಹಾಕಿಬಿಟ್ಟು ಈ ರೀತಿ ಸಿಂಗಲಾಗಿ ಒಂದು ಚೈನ್ಸನ್ನು ಹಾಕಿದ ಮೇಲೆ ಈಗ ಮತ್ತೆ ಚೈನ್ಸನ್ನು ಮಾಡ್ಕೊತಾ ಇದ್ದೀನಿ. 1, 2, 3, 4. ಸೊ 4 ಚೈನ್ನ ಮಾಡಿಕೊಂಡು ಈ ಕಡೆ ಹಾಕಿರುವಂಥ 3 ಡಬಲ್ ಕ್ರೋಶೆ ಏನಿದೆಯಲ್ಲ ಇಲ್ಲಿ ಒಂದು ಡಬಲ್ ಕ್ರೋಶೆ ಬಿಟ್ಟು ಈ ಕಡೆಯಿಂದ ಆಗೋದ್ರೆ 2ನೇ ಡಬಲ್ ಕ್ರೋಶೆ ಹೋಲಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಂಡು ಈ ರೀತಿ ಲಾಕ್ ಮಾಡ್ಕೋಬೇಕು. ಆಮೇಲೆ ಈ ಒಂದು 4 ಚೈನ್ ಏನು ಫಸ್ಟ್ 3 ಚೈನ್ ಹಾಕಿದ್ದೀವಲ್ಲ ಅದರೊಳಗಡೆ ಕೂಡ ಒಂದು ಸತ್ತೆ ಲಾಕ್ ಮಾಡ್ಕೋಬೇಕು. ಈ ರೀತಿ ರಿವರ್ಸಲ್ಲಿ ಲಾಕನ್ನು ಹಾಕಿದ ಮೇಲೆ ಮತ್ತೆ ಸೀದಾ ತಿರ್ಸ್ಕೋಬೇಕು. ಪಲ್ಲುನ ಈ ಕಡೆ ಸೀದಾ ಕಡೆ ತಿರ್ಸ್ಕೊಂಡ್ಮೇಲೆ ಈ ಕಡೆ ಸೀದಾ ಕಡೆ ತಿರ್ಸ್ಕೊಂಡ್ಮೇಲೆ ನೋಡಿ, ಈಗ ಚೈನ್ಸನ್ನ ಹಾಕ್ಕೊತಾ ಇದ್ದೀನಿ. 1, 2, 3 ಚೈನ್ನ ಹಾಕ್ಕೊಂಡಿದ್ದೀನಿ. ಅದೇ ಸ್ಯಾರಿನ ಸೀದಾ ಕಡೆ ಎಲ್ಲ ತಿರ್ಸ್ಕೊಂಡ್ಮೇಲೆ 3 ಚೈನ್ನ ಹಾಕಿದ್ದೀನಿ. 3 ಚೈನ್ನ ಹಾಕಿಬಿಟ್ಟು ಇಲ್ಲೇ ನಾವು 4 ಚೈನ್ಸನ್ನ ಹಾಕಿದ್ದೀವಲ್ವ ಇದ್ರ ಒಳಗಡೆ ನೀಡಲ್ನ ಹಾಕಿ ದಾರನ ತೊಗೊಂಡು ಮೇಲೆ ಹಾಕಿರುವಂಥ 3 ಚೈನ್ನ ಲಾಕ್ ಮಾಡ್ತಾಯಿದ್ದೀನಿ. ಸೊ ಮತ್ತೆ 3 ಚೈನ್ನ ಹಾಕ್ಕೋಬೇಕು. ಮತ್ತು ಈ ಒಂದು
4 ಚೈನಲ್ಲಿ ಲಾಕ್ ಮಾಡ್ಕೋಬೇಕು. ಆದಷ್ಟು ಸ್ವಲ್ಪ ಈ ಥರ ಎಳ್ಕೊತ ಏನು ಬೇಡ, ಅದು ಬರುತ್ತೆ. ಹಾಗೆ ಕಂಟಿನ್ಯೂ ಆಗಿ ಜಸ್ಟ್ ಈ ರೀತಿ 3 ಚೈನ್ನ ಹಾಕ್ಕೊಳ್ಳಿ. ಮತ್ತು ಆ ಒಂದು ಚೈನ್ ಒಳಗಡೆ ಈ 3 ಚೈನ್ನ ಲಾಕ್ ಮಾಡ್ಕೊಳ್ಳಿ. ಮತ್ತು 3 ಚೈನ್ನ ಹಾಕ್ಕೊತಾ ಇದ್ದೀನಿ. ಇದು ಬಂದು 4ನೇ ಬಾರಿ ನಾನು 3 ಚೈನ್ ಮಾಡ್ಕೊಂಡಿದ್ದೀನಿ. ಈಗ ಬಂದು 1 2 3 ಇದು ಬಂದು 5 ಟೈಮ್ ಆಯಿತು ನನಗೆ. ಅಂದರೆ ಟೋಟಲ್ ಆಗಿ ಈ ಒಂದು ಮೇಲೆ ಹಾಕಿರುವಂಥ 4 ಚೈನಲ್ಲಿ 5 ಸತ್ತೆ ನಾನು 3 ಚೈನ್ಗಳನ್ನ ಹಾಕಿ ಈ ಥರ ಲಾಕ್ ಅನ್ನೋದು ಮಾಡಿದ್ದೀನಿ. ಈ ರೀತಿ ಫ್ಲವರ್ ಥರ ಅಂದರೆ ಪಿಕಾಟ್ ಫ್ಲವರ್ ಥರ ಮೇಲೆ ಅನ್ನೋದು ಬರುತ್ತೆ 4 ಚೈನಲ್ಲಿ. ಆಮೇಲೆ ಲಾಕ್ ಹಾಕೋಕ್ಕೆ ಮುಂಚೆ ಫಸ್ಟ್ ಇಲ್ಲಿ ಸ್ಟಾರ್ಟಿಂಗಲ್ಲಿ ಒಂದು ಲಾಕನ್ನು ಹಾಕಿ ಚೈನ್ಸನ್ನು ಹಾಕ್ಕೊಂಡಿರ್ತೀವಲ್ವ, ಆ ಲಾಕಲ್ಲಿ ಕೂಡ ಒಂದು ಸತೆ ನೀಡಲ್ ಮೇಲಿನ ದಾರ ತೊಗೊಳ್ಳೋದು ಬೇಡ, ಹಾಗೆಯೇ ಒಂದು ಸತೆ ಲಾಕ್ ಮಾಡ್ಕೊಳ್ಳಿ. ಡಿಸೈನ್ ಫಿನಿಶಿಂಗ್ ಅನ್ನೋದು ಸೇಮ್ ಆ ಕಡೆ ಈ ಕಡೆ ನೀಟಾಗಿ ಬರುತ್ತೆ. ಈ ರೀತಿ ಲಾಕನ್ನು ಹಾಕಿದ ಮೇಲೆ ಇಲ್ಲಿ ಸ್ಟಾರ್ಟಿಂಗಲ್ಲಿ ಏನು 3 ಚೈನ್ ಹಾಕಿದ್ದೀವಲ್ವ, ಇಲ್ಲಿ ಕೂಡ 1 2 3 ಚೈನ್ ಹಾಕ್ಕೋಬೇಕು. 3 ಚೈನ್ ಹಾಕಿಬಿಟ್ಟು ಕರೆಕ್ಟಾಗಿ ಅದು ಸ್ವಲ್ಪ ಪೂರ್ತಿ ಈ ಥರ ಎಳೆಯುತ್ತಾ ಬೇಡ, ಸ್ವಲ್ಪ ಲೂಸ್ ಆಗಿಯೇ, ಅಂದರೆ ಈ ಕಡೆ ಯಾವ ಶೇಪಲ್ಲಿ ಆ ಒಂದು ಸ್ಟಾರ್ಟಿಂಗ್ ಆಗಿ ಇದೆಯೋ ಈಚೆ ಒಂದು ಚೈನು, ಈ ಕಡೆ ಕೂಡ ಅದೇ ರೀತಿಯಾಗಿ ಕಾಣಿಸ್ಬೇಕು. ಅದು ಆ ಥರ ನೋಡಿಕೊಂಡು ಮೆಜರ್ಮೆಂಟ್ನ ಪಲ್ಲುಗೆ ಲಾಕ್ ಮಾಡ್ಕೊಳ್ಳಿ. ಈ ರೀತಿ ಲಾಕನ್ನು ಹಾಕಿದ ಮೇಲೆ ನೋಡಿ, ಈಗ ಮತ್ತೆ 1 2 3 4 ಚೈನ್ಸನ್ನ ಹಾಕ್ಕೊತಾ ಇದ್ದೀನಿ. ಮತ್ತು 4 ಚೈನ್ಸನ್ನ ಹಾಕಿ ಈ 4 ಚೈನ್ ಎಲ್ಲಿ ಬರುತ್ತಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳೋಣ. ಆಮೇಲೆ 1 2 3 ಚೈನ್ ಹಾಕ್ಕೊತಾ ಇದ್ದೀನಿ. 3 ಚೈನ್ ಹಾಕಿಬಿಟ್ಟು ಮತ್ತು ಸೇಮ್ ಸ್ಟಾರ್ಟಿಂಗ್ ಏನು 3 ಚೈನ್ ಹಾಕಿ ನೀಡಲ್ ಮೇಲೆ ಒಂದು ಬರಿ ದಾರ ಸುತ್ತಕೊಂಡು ಕರೆಕ್ಟಾಗಿ ಅದು ಎಲ್ಲಿ ರೀಚ್ ಆಗ್ತದೆ ನೋಡಿಕೊಂಡು ಆದಷ್ಟು ಒಂದು ಪಾಯಿಂಟಷ್ಟು ಒಳಗಡೆ ಲಾಕ್ ಮಾಡ್ಕೊಳ್ಳಿ ಸಾಕು. ಮತ್ತು ಡಬಲ್ ಕ್ರೋಶೆ ಕಂಬನ ಹಾಕ್ತಾಯಿದ್ದೀನಿ. ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಳ್ಳೋಣ. ಪಕ್ಕದ ಪಾಯಿಂಟಲ್ಲೇ ಮತ್ತೆ ಒಂದು ಡಬಲ್ ಕ್ರೋಶೆ, ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೋಬೇಕು, ಮತ್ತು ಒಂದು ಡಬಲ್ ಕ್ರೋಶೆ ಕಂಬನ ಹಾಕ್ಕೋಬೇಕು. ಈ ರೀತಿ 3 ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಸ್ವಲ್ಪ ಥ್ರೆಡನ್ನು ಮೇಲೆ ಮಾಡಿಕೊಂಡು ಮತ್ತೆ ಒಂದು ಸ್ಮಾಲ್ ಬೀಡ್ಸ್. ಇಲ್ಲಿ ಬೀಡ್ ಲಾಕ್ ಹಾಕಿಲ್ಲ, ಅದು ಒಂದು ಸ್ವಲ್ಪ ನೋಡ್ಕೊಳ್ಳಿ. ಬೀಡ್ ಲಾಕ್ ಹಾಕೋದು ಬೇಡ. ಬೀಡ್ ಲಾಕ್ ಹಾಕಿ ಲಾಕ್ ಹಾಕೋದ್ರಿಂದ ಸ್ವಲ್ಪ ಗ್ಯಾಪ್ ಅನ್ನೋದು ಮಿಡ್ಲಲ್ಲಿ ಬರುತ್ತೆ. ಹಂಗಾಗಿ ನಾನೇನು ಮಾಡಿದ್ದೀನಿ, ಬೀಡ್ ಲಾಕ್ ಹಾಕಿಲ್ಲ. ಹಾಗೆ ಮತ್ತೆ ಡೈರೆಕ್ಟಾಗಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ಡಬಲ್ ಕ್ರೋಶೆ ಕಂಬ ಅನ್ನೋದು ಸ್ಟಾರ್ಟ್ ಮಾಡಿದ್ದೀನಿ. ನಿಮಗೇನಾದ್ರು ಸ್ವಲ್ಪ ಗ್ಯಾಪ್ ಅನ್ನಿಸ್ತು ಈ ಬೀಡ್ಸ್ ಅಂದರೆ ಇನ್ನೂ ಚಿಕ್ಕದಾಗಿ ಬೀಡ್ಸ್ ಬರುತ್ತೆ, ಅದು ಕೂಡ ನೀವು ಹಾಕೋಬೋದು. ಇಲ್ಲಾಂದರೆ ಫ್ಲವರ್ ಬೀಡ್ಸ್ ಬರುತ್ತೆ ಮಿಡ್ಲಲ್ಲಿ, ಚಿಕ್ಕದಾಗಿ ಫ್ಲವರ್ ಬೀಡ್ಸ್ ಕೂಡ ಸಿಗುತ್ತೆ. ಆ ಬೀಡ್ಸ್ ಕೂಡ ಹಾಕಿ ಡಿಸೈನ್ಸನ್ನ ನೀವು ಲುಕ್ಕು ಚೇಂಜಸ್ಸನ್ನು ಮಾಡ್ಕೋಬೋದು. ಈ ಕಡೆ 3 ಡಬಲ್ ಕ್ರೋಶೆ ಕಂಬ, ಈ ಕಡೆ 3 ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಮತ್ತೆ ಸೀದಾ ಉಲ್ಟಾ ಕಡೆ ಸೀರೆನ ಟರ್ನ್ ಮಾಡಿಕೊಂಡು ಸ್ಟಾರ್ಟಿಂಗ್ ಡಬಲ್ ಕ್ರೋಶೆ ಕಂಬದಲ್ಲೇ ನೀಡಲ್ ಹಾಕಿ ಒಂದು ಸತಿ ಸಿಂಗಲ್ ಆಗಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಸಿಂಗಲ್ ಆಗಿ ಲಾಕನ್ನು ಹಾಕಿದ ಮೇಲೆ 1 2 3 4 ಚೈನ್ಸನ್ನು ಹಾಕ್ಕೋಬೇಕು. 4 ಚೈನ್ಸನ್ನು ಹಾಕ್ಕೊಂಡು ಇಲ್ಲಿ ಏನು 3 ಡಬಲ್ ಕ್ರೋಶೆ ಕಂಬ ಇದೆಯಲ್ಲ, 1 2 ಬಿಟ್ಟು ಎರಡನೇದಲ್ಲಿ ಹೋಲಲ್ಲಿ ಇದನ್ನು ಲಾಕ್ ಮಾಡ್ಕೊಳ್ಳಿ ಒಂದು ಸತೆ. ಆಮೇಲೆ ಇಲ್ಲಿ ಹಾಕಿರುವಂಥ 3 ಚೈನಲ್ಲಿ ಕೂಡ ಒಂದು ಸತಿ ಈ ರೀತಿ ಲಾಕ್ ಮಾಡಿಕೊಂಡು ಬೇಕಿದ್ರೆ 1 ಚೈನ್ ಹಾಕ್ಕೊಂಡು ಸ್ಯಾರಿನ ಟರ್ನ್ ಮಾಡ್ಕೊಳ್ಳಿ. ಈ ಥರ ಟರ್ನ್ ಹಾಕಿದ ಮೇಲೆ ಮತ್ತೆ ನೋಡಿ 1 ಚೈನ್ ಹಾಕಿರ್ತೀವಲ್ವ ಆಲ್ರೆಡಿ, ಮತ್ತೆ 1 2 3 ಆಗುತ್ತೆ. ಈಗ ಡೈರೆಕ್ಟಾಗಿ 4 ಚೈನಲ್ಲಿ ನೀವು ಇದನ್ನು ಲಾಕ್ ಮಾಡ್ಕೋಬೋದು. ಈ ಥರ ಕೂಡ ಮಾಡ್ಕೋಬೋದು. ಇಲ್ಲಾಂದರೆ ನೀವು ನಾರ್ಮಲಾಗಿ ಸ್ಯಾರಿನ ಟರ್ನ್ ಮಾಡ್ಕೊಂಡಾಗಿ ಚೈನ್ ಮಾಡ್ಕೊಂಡು ಕೂಡ ಹಾಕೋಬೋದು. ಸೊ ನಿಮ್ಮ ಐಡಿಯಾ ಪ್ರಕಾರ ನೋಡಿಕೊಂಡು ಒಂದೇನಾದರೂ ಚೇಂಜಸ್ ಮಾಡೋಂಗಿದ್ರೆ ಮಾಡ್ಕೊಳ್ಳಿ. ನಿಮ್ಮದೇ ಆದಂಥ ಒಂದು ಕ್ರಿಯೇಟಿವ್ ಡಿಸೈನ್ ಆಗುತ್ತೆ. ಆದರೆ ಹೇಳೋದಾದರೆ ತುಂಬ ಫಾಸ್ಟಲ್ಲಿ ಆಗೋಗ್ಬಿಡುತ್ತೆ, ಅಂತ ಏನು ಹೆವಿ ವರ್ಕ್ ಇಲ್ಲ. ಬಟ್ ಲುಕ್ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ. ಸಿಂಪಲ್ಲಾಗಿ ಲೈಟ್ ವೆಯ್ಟ್ ಫ್ಯಾನ್ಸಿ ಸೀರೆಗೆ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಇವತ್ತು ಕೂಡ ಅಷ್ಟೇ ನಾನು ಫ್ಯಾನ್ಸಿ ಸೀರೆಗೆ ಹಾಕ್ತಾಯಿದ್ದೀನಿ. ಸ್ಯಾರಿ ಫುಲ್ಲು ಫ್ಲವರ್ಸ್ ಇರೋದ್ರಿಂದ ಈ ಒಂದು ಡಿಸೈನ್ ಅನ್ನೋದು ನಾನು ಟ್ರೈ ಮಾಡ್ತಾಯಿದ್ದೀನಿ. ಈಗ ನೋಡಿ 4 5 ಟೈಮ್ ನೀವು ಮಾಡ್ಕೋಬೇಕಾಗುತ್ತೆ. 1 2 3 4 5 5 ಬಾರಿ ಈ ಥರ ಚೈನ್ಗಳು ಹಾಕಿ ಲಾಕನ್ನು ಹಾಕಿದ ಮೇಲೆ ಕೆಳಗಡೆ ಚೈನ್ ಹಾಕೋಕ್ಕೆ ಮುಂಚೆನೇ ನೀವು ಒಂದು ಸತಿ ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕನ್ನು ಹಾಕಿಬಿಟ್ಟು ಮತ್ತೆ 1 2 3 ಚೈನ್ ಹಾಕ್ಕೋಬೇಕು. 3 ಚೈನ್ ಹಾಕಿಬಿಟ್ಟು ಇದನ್ನು ಸ್ವಲ್ಪ ಸ್ಲ್ಯಾಂಟಾಗಿ ಇಟ್ಕೊಂಡು ಪಲ್ಲುಗೆ ಮತ್ತೆ ಲಾಕ್ ಮಾಡ್ಕೋಬೇಕು. ಡಿಸೈನ್ ಬಂದುಬಿಟ್ಟು ಈ ಥರ ಬರುತ್ತೆ. ಮತ್ತು ಈಗ 4 ಚೈನ್ಸನ್ನು ಹಾಕ್ಕೊತಾ ಇದ್ದೀನಿ. 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅಲ್ಲಿಗೆ ಲಾಕ್, ಮತ್ತು 3 ಚೈನ್, ಮತ್ತು ನೀಡಲ್ ಒಂದು ಬರೀ ದಾರ ಸುತ್ಕೋಬೇಕು, ಮತ್ತು ಒಂದು ಪಾಯಿಂಟಷ್ಟು ಒಳಗಡೆ ಲಾಕ್ ಮಾಡಿ ಡಬಲ್ ಕ್ರೋಶೆನ ಹಾಕ್ಕೋಬೇಕು.
ಸೊ ಡಿಸೈನ್ ಬಂದುಬಿಟ್ಟು ಕಂಪ್ಲೀಟಾಗಿ ಸ್ಯಾರಿ ಫುಲ್ಲು ಈ ಒಂದೇ ಮೆಥಡಲ್ಲಿ ನೀವು ಹಾಕ್ಕೊಂಡು ಹೋಗಬೇಕು. ಒಂದೇ ಸ್ಟೆಪ್ಪಲ್ಲಿ ಮುಗ್ದೋಗ್ಬಿಡುತ್ತೆ ಲೈಟ್ ವೆಯ್ಟ್ ಆಗಿರುವಂಥ ಸೀರೆಗೆ. ಆ ಡಿಸೈನ್ ಕೂಡ ಅಷ್ಟೇ ತುಂಬ ಫಾಸ್ಟಲ್ಲಿ ಆಗುತ್ತೆ. ಸೊ ನೋಡಿ ಒಂದು ಸತಿ ಟ್ರೈ ಮಾಡಿ, ತುಂಬ ಬೇಗನೆ ಆಗೋಗ್ಬಿಡುತ್ತೆ. ಲುಕ್ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ. ಸ್ಯಾರಿ ಫುಲ್ಲಾಗಿ ಈ ಥರ ಡಿಸೈನ್ನ ಹಾಕಿಬಿಟ್ಟು ಕುಚ್ಚುಕಟ್ಟಿ ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಕಲರ್ ಕಾಂಬಿನೇಷನ್ ಮೇಲೆ ಕೆಲವೊಂದು ಡಿಸೈನ್ ಲುಕ್ ಅನ್ನೋದು ಸ್ವಲ್ಪ ಚೇಂಜಸ್ ಕಾಣುತ್ತೆ, ಬಟ್ ಇದು ಲೈಟ್ ಆಗಿರೋದ್ರಿಂದ ಈ ಥರ ಕಾಣಿಸುತ್ತೆ. ಸ್ವಲ್ಪ ರಿಚ್ ಕಲರ್ ಏನಾದರೂ ಕಾಂಟ್ರಾಸ್ಟಲ್ಲಿದ್ದರೆ ತುಂಬಾ ಚೆನ್ನಾಗಿ ಬರುತ್ತೆ. ಖಂಡಿತವೂ ಅನಿಸುತ್ತೆ, ಟ್ರೈ ಮಾಡಿ. ಕುಚ್ಚು ಕಟ್ಬಿಟ್ಟು ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಕಂಪ್ಲೀಟಾಗಿ ವರ್ಕ್ನ ಮುಗಿಸಿನಿ, ಹಾಗೆ ಕುಚ್ಚು ಕೂಡ ಕಟ್ಟಿದ್ದೀನಿ ಫ್ರೆಂಡ್ಸ್. ನೋಡಿ, ಕುಚ್ಚು ಕಟ್ಟಿದ ಮೇಲೆ ಫೈನಲ್ ಆಗಿ ಈ ಡಿಸೈನಿನ ಲುಕ್ ಬಂದು ಈ ಥರ ಬರುತ್ತೆ. ಒಂದು ಕಲರ್ಲೇ ವರ್ಕ್ ಹಾಕಿದ್ದೀನಿ, ಬಟ್ ಕುಚ್ಚು ಬಂದು 2 ಕಲರ್ಲೇ ಹಾಕಿದ್ದೀನಿ. ಅಂದರೆ 4 ಕುಚ್ಚು ಒಂದೇ ಕಲರ್ಲೇ ಹಾಕಿಬಿಟ್ಟು ವರ್ಕ್ ಏನು ಮಾಡಿದ್ದೀನೋ ಆ ಕಲರ್ಲೇ ಒಂದು ಕುಚ್ಚು ಅನ್ನೋದು ಈ ಒಂದು ಸೀರೆಗೆ ನಾನು ಹಾಕಿದ್ದೀನಿ. ಹೇಳೋದಾದರೆ ಒಂದೇ ಕಲರ್ಲೇ ವರ್ಕ್ ಮಾಡ್ತೀವಿ, ಒಂದೇ ಕಲರ್ಲೇ ಕುಚ್ಚು ಕಟ್ಟಿದ್ರು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಸೊ ಕುಚ್ಚು ಬಂದು ನಿಮ್ಮ ಇಷ್ಟ, ಚೇಂಜಸ್ ಮಾಡ್ಕೊಂಡು ಕೂಡ ಕಟ್ಕೋಬೋದು. ನಾನು ಬಂದು ಈ ಡಿಸೈನ್ಗೆ ಕುಚ್ಚು ಬಂದು ಈ ಥರ ಹಾಕಿದ್ದೀನಿ. ಇವತ್ತು ಕೂಡ ಅಷ್ಟೇ ಲೈಟ್ ವೆಯ್ಟ್ ಆಗಿ ಫ್ಲವರ್ ಇರುವಂಥ ಎಂಬ್ರಾಯ್ಡ್ರಿ ಸೀರೆಗೆ ಈ ಥರ ಸಿಂಪಲ್ಲಾಗಿ ಡಿಸೈನ್ನ ಹಾಕಿದ್ದೀನಿ. ಫ್ಲವರ್ಸ್ ಇರೋದ್ರಿಂದ ಈ ರೀತಿ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ನಾನೇ ಸೆಲೆಕ್ಟ್ ಮಾಡಿ ಹಾಕಿರುವಂಥ ಡಿಸೈನ್ ಇದು. ತುಂಬ ಸಿಂಪಲ್ ಇದೆ, ತುಂಬ ಬೇಗ ಆಗುತ್ತೆ, ಫಾಸ್ಟಲ್ಲಿ ಆಗುತ್ತೆ. ಅರ್ಜೆಂಟಲ್ಲಿದ್ದರೂ ಕೂಡ ಆರಾಮಾಗಿ ಮುಗಿಸ್ಬೋದು. ಹಾಗೆ ಥ್ರೆಡ್ ಕೂಡ ಅಷ್ಟೇ ಅಂತ ಏನು ಹೆವಿ ಥ್ರೆಡ್ ಏನು ಹೋಗೋದಿಲ್ಲ. ಆರಾಮಾಗಿ ನೀವು ಒಂದು ರೀತಿ ಕಡಿಮೆ ಥ್ರೆಡಲ್ಲೇ ನೀವು ಈ ಡಿಸೈನ್ನ ಹಾಕ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಖಂಡಿತವಲ್ಲೂ ಟ್ರೈ ಮಾಡಿ. ಈಸಿಯಾಗಿದೆ ಡಿಸೈನ್ ಬಂದು, ಹೊಸಬ್ರು ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಈ ಡಿಸೈನು. ಇದಕ್ಕೆ ಪ್ರೈಸ್ ತೊಗೊಳ್ಳೋದಾದರೆ 300ಇಂದ 350ವರೆಗೂ ಚಾರ್ಜಸ್ನ ಮಾಡ್ಕೋಬೋದು. ನೋಡಿ, ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ, ಹಾಗೆ ನಿಮ್ಮ ಕಸ್ಟಮರ ಮೇಲೆ ಕೂಡ ನೋಡ್ಕೊಂಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸನ್ನು ನೀವು ತೊಗೋಬೋದು. ಇದು ಬಂದು ಲಾಸ್ಟಲ್ಲಿ ಕೂಡ ನೋಡಿ ಕರೆಕ್ಟಾಗಿ ಬಂದಿದೆ. ಯಾವುದೇ ಒಂದು ಕೆಲವೊಂದು ಸತಿ ಡಿಸೈನ್ ಲಾಸ್ಟ್ ಆಗುತ್ತೆ, ಇಲ್ಲ ಪರವಾಗಿಲ್ಲ. ಇದಕ್ಕೆ ಬಂದು ನೋಡಿ ಲಾಸ್ಟಲ್ಲಿ ಕೂಡ ನಾನು ಕರೆಕ್ಟಾಗಿ 4 ಚೈನ್ನ ಬಂದು ಹಾಕಿಬಿಟ್ಟು ಕುಚ್ಚು ಅನ್ನೋದು ಕಟ್ಟಿದ್ದೀನಿ. ಸೊ ಡಿಸೈನ್ ಕಂಪ್ಲೀಟಾಗಿ ಈ ರೀತಿಯಾಗಿ ಬಂದಿದೆ. ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.